ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ ನಿಮ್ ಪ್ರಕಾರ? ನನ್ನ ಪ್ರಕಾರ ಅಲ್ಲ, ಇರೋದೇ ಹಂಗೆ. ಮೈನಿಂಗ್ ಆಫೀಸರ್ ಹೇಳಿದ್ರಲ್ಲ ಅಲ್ಲೇನೆ, ಮೈನಿಂಗ್ ಆಫೀಸರ್, ಡಿಸಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವೆನ್ಯೂ ಎಲ್ಲ ಇದ್ರಲ್ಲ ಅಲ್ಲಿ. ಇಷ್ಟು ಡಾಕ್ಯುಮೆಂಟ್ಸ್ ನ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಇದು ಸರ್ ಇದು ಅಕ್ರಮ ಅನ್ನೋದು ಕೂಡ ಸರ್ಕಾರದ ಗಮನದಲ್ಲಿ ಇದೆಯಾ? ಇಲ್ಲ, ನಾನು ಪತ್ರವನ್ನು ಕೊಟ್ಟಿದ್ದೀನಿ. ನನ್ನ ಗಮನಕ್ಕೆ ಬರ್ಬೇಕಾದ್ರೆ ಸರ್ಕಾರದ ಗಮನಕ್ಕೆ ಬಂದಿರಲ್ವಾ? ಎಲ್ಲವೂ ಇದೆ ಅಲ್ಲಿ. ಡಿಸಿ ಹತ್ರ ನಿಮ್ಗೆ ಎಲ್ಲಾ ಮಾಹಿತಿ ಸಿಗುತ್ತೆ. ಮೈನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದ್ರೆ ಒಂದು ಅಷ್ಟು ಫೈಲ್ಸ್ ನಿಮಗೆ ಸಿಗುತ್ತೆ. ಯಾಕಂದ್ರೆ ಆ ವರ್ಗಾವಣೆ ಆಗಿರೋ ಒಬ್ರು ಮೈನಿಂಗ್ ಆಫೀಸರ್ ಇದ್ರಲ್ಲ, ಅವ್ರು ಅಷ್ಟೂನು ಕಲೆಕ್ಟ್ ಮಾಡಿದ್ರು. ಇನ್ನೊಂದು ವಿಷಯ ಹೇಳ್ತೀನಿ, ವೈ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಇನ್ ಅನದರ್ ವೇ. ಈಗ ಎಲ್ಲ ಕಡೆ ನಮ್ಮ ಒಂದು ಕೊರೋನಾ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ಫಂಡ್ಸ್ ಇಲ್ಲ, ಬೆಡ್ಸ್ ಇಲ್ಲ, ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡೋಕೆ ದುಡ್ಡಿಲ್ಲ, ಪೇಷಂಟ್ಗಳಿಗೆ ಕೋವಿಡ್ ಕೇರ್ ಪೇಷಂಟ್ಸ್ ನೋಡ್ಕೊಳ್ಳೋಕೆ ದುಡ್ಡಿಲ್ಲ. ಎಷ್ಟು ಫಂಡ್ಸ್ ಕ್ರಂಚ್ನ ನಾವೆಲ್ಲರೂ ನೋಡಿದ್ವಿ. ಈ ಮೈನ್ಸ್ ಇಂದ ಕಲೆಕ್ಟ್ ಆಗೋ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಇಂದ ಇಟ್ ಗೋಸ್ ಡೈರೆಕ್ಟ್ಲಿ ಓನ್ಲಿ ಟು ದಟ್ ಡಿಸ್ಟ್ರಿಕ್ಟ್. ಈಗ ಮಂಡ್ಯ ಜಿಲ್ಲೆಯಲ್ಲಿ ನೀವು ಒಂದು ಮೈನ್ ಇಟ್ಕೊಂಡಿರ್ತೀರಾ, ಒಂದು ಕ್ವಾರಿ ಇಟ್ಕೊಂಡಿರ್ತೀರಾ ಅಂದ್ರೆ ಅಲ್ಲಿ ನೀವು ಸರ್ಕಾರಕ್ಕೆ ಕೊಡೋ ರಾಯಲ್ಟಿನ ಮಂಡ್ಯದಲ್ಲಿ ಮಾತ್ರ ಯೂಸ್ ಮಾಡ್ತಾರೆ. ಉಳಿದಿದ್ದು ನಾವು ಟ್ಯಾಕ್ಸಸ್ ಅದು ಎಲ್ಲ ಒಂದೇ ಜಾಗಕ್ಕೆ ಹೋಗಿ ಹಂಚಿಕೆ ಅನ್ನೋದು. ಈಗ ಆ ತರ ಅಲ್ಲ. This, if it is happening in Mandya, that money will be used for Mandya development works. ಆ ರೀತಿ ಒಂದಿದೆ. ಸೊ ಈ ಮೈನಿಂಗ್ ಆಫೀಸರ್ ನಾನು ಹೇಳಿದ್ನಲ್ಲ ಪುಷ್ಪಾನವರು, ಅವರು ಬಂದ ಮೇಲೆ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮು ಒಂದಷ್ಟು ಕೋಟಿ ಅವ್ರು ಕಲೆಕ್ಟ್ ಮಾಡಿಸಿದ್ರು. ಶಿ ವೆಂಟ್ ಹ್ಯಾಮರ್ ಅಂಡ್ ಟಾನ್ಸ್, ಎಲ್ಲರನ್ನ ವಿರೋಧ ನಂತರನೇ ಅವರು ಮಾಡ್ಕೊಂಡಿದ್ರು. ದಿಶಾ ಸಭೆಯಲ್ಲಿ 2-3 ಬಾರಿ ಅವ್ರನ್ನ ಈ ಮಾತುಗಳಲ್ಲಿ ಇದಾದ್ಮೇಲೆ ಐ ಸ್ಟುಡ್ ಸ್ಟ್ರಾಂಗ್ಲಿ ಇನ್ ಸಪೋರ್ಟ್ ಆಫ್ ಹರ್. ಇಲ್ಲ, ನಾನು ಇದ್ದೀನಿ, ನೀವು ಇದೇ ರೀತಿ ನಿಮ್ಮ ಫೈಟ್ನ ಮುಂದುವರಿಸಿ ಅಂತ. ಅವರು ಬಂದ ಮೇಲೆ ಒಂದು ಐ ಥಿಂಕ್ ಮೋರ್ ದೆನ್ ಅ ಫ್ಯೂ 100 crores ಅವರು ಕಲೆಕ್ಟ್ ಮಾಡಿಸಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ಗೆ ಕಂಟ್ರಿಬ್ಯೂಟ್ ಆಯ್ತು. ಈ ಕೊರೋನಾ ನಡೆದಾಗ ಪ್ರತಿಯೊಂದು ತಾಲೂಕಿನ ತಹಸೀಲ್ದಾರ್ಗೆ ಆ ಮಿನರಲ್ ಫಂಡ್ ಇಂದಾನೇ ದುಡ್ಡು. ಅದು ಇಲ್ಲ ಅಂದ್ರೆ ಏನ್ ಗತಿ ಆಗ್ತಿತ್ತು? ಎಲ್ಲಿಂದ ತರ್ತಿದ್ವಿ? MP ಲ್ಯಾಡ್ಸ್ 2 ವರ್ಷಕ್ಕೆ ಕೇಂದ್ರ ಸರ್ಕಾರ ರದ್ದುಪಡಿಸಿತ್ತು. MP ಫಂಡ್ಸು ಇಲ್ಲ, ಬೇರೆ ಫಂಡ್ಸು ಎಲ್ಲ, ಇವನ್ ರಾಜ್ಯ ಸರ್ಕಾರವೇ ತುಂಬಾ ಒಂದು ಕ್ಲಿಷ್ಟ ಪರಿಸ್ಥಿತಿಲಿ ಇತ್ತು. ಆ ಟೈಮಲ್ಲಿ ನಮ್ಗೆ ಇನ್ನಷ್ಟು ಬರಬೇಕಾಗಿರೋ ಮೋರ್ ದೆನ್ 1400 crores ಡ್ಯೂಸ್ ಇದೆ ಇವತ್ತು ಮೈನಿಂಗ್ ಇಂದ. ಅದೇನಾದ್ರೂ ಬಂದಿದ್ರೆ ಮಂಡ್ಯವನ್ನ ಯಾವ ರೀತಿ ನೀವು ಡೆವಲಪ್ ಮಾಡ್ಬೋದು ಅಂತ ಜಸ್ಟ್ ಇಮ್ಯಾಜಿನ್. ಸ್ವರ್ಗ. ರೋಡ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಗವರ್ಮೆಂಟ್ ಸ್ಕೂಲ್ಸ್ ಬಂದು ನೀವು ನೋಡಿದ್ರೆ ನಿಜಕ್ಕೂ ಹತ್ತು ಬಿಡ್ತೀರ. ಮಕ್ಕಳು ಯಾವ ರೀತಿಯ ಬಿಲ್ಡಿಂಗ್ಸ್ ಅಲ್ಲಿ ಕೂತ್ಕೊಂಡಲ್ಲಿ ಓದ್ತಿದ್ದಾರೆ. ಇಷ್ಟು ಮಾತಾಡ್ತಾರಲ್ಲ ಶಾಸಕರು ಅವರವರ ತಾಲೂಕಿನಲ್ಲಿ, ಅದನ್ನ ಗಮನಿಸಿಲ್ವಾ ಅವರು? ನಾನು ಹೇಳ್ತಿರೋ ಇದಷ್ಟು ಶಾಸಕರ ರೆಸ್ಪಾನ್ಸಿಬಿಲಿಟಿಯಲ್ಲಿ ಅವರ ಸ್ಕೋಪ್ ಅಲ್ಲಿ, ಅವರ ವ್ಯಾಪ್ತಿಯಲ್ಲಿ ಬರುವಂತ ಕೆಲಸಗಳು. ಇವು ಯಾವುದೂ MP ಡ್ಯೂಟೀಸ್ ಅಲ್ಲಿ ಎಲ್ಲೂ ಬರ್ದಿಲ್ಲ. ನಿಮ್ಗೆ ಯಾವ ನೈತಿಕತೆ ಇದೆ? ನಿಮ್ಮ ಯಜಮಾನರು ಕೂಡ ಭಾಗಿಯಾಗಿದ್ರು, ಅವರು ನಿಂತಿದ್ರು ಇಲ್ಲಿ ಅನ್ನುವ ನೇರ ಆರೋಪನ ಶಾಸಕರೇ ಹೊಡಿತಾರೆ, ಮಾತಾಡ್ತಾರೆ. ಅದಾದ್ಮೇಲೆ ಎಲ್ಲರೂ ಕಾರ್ನರ್ ಮಾಡಿದಾಗ ಇವತ್ತು ಬೇರೆ ತರ ಹೇಳ್ತಾರೆ, ನಾನು ಎಲ್ಲೂ ಹೇಳಿಲ್ಲ. ಇದು ಅವ್ರಿಗೆ ತುಂಬಾ ನಾರ್ಮಲ್ ಬಿಡಿ. ಇವತ್ತೊಂದು ಹೇಳೋದು, ನಾಳೆ ಅದನ್ನ ವೈಟ್ ಆಗಿ ಅಂದ್ರೆ ಇನ್ ಫ್ರಂಟ್ ಆಫ್ ಹೋಲ್ ಮೀಡಿಯಾ ಅಂಡ್ ಹೋಲ್ ವರ್ಲ್ಡ್ ನೀವು ಹೇಳಿರೋ ಮಾತುಗಳನ್ನ ನೆಕ್ಸ್ಟ್ ಡೇಗೆ ನಾನು ಆ ಥರ ಹೇಳಲೇ ಇಲ್ಲ ಅಂತಾರೆ. ಜನರನ್ನ ಇವರು ಏನಂತ ತಿಳ್ಕೊಂಡಿರ್ತಾರೆ ಅಂತ ನನ್ಗೆ ಅರ್ಥನೇ ಆಗಲ್ಲ. ಈ ರೀತಿಯ ಸುಳ್ಳು ಹೇಳೋಕೆ ಹೇಗೆ ಸಾಧ್ಯ? ಜನಾಸಕ್ತಿ ಅಡಗಿರಬೇಕು. ಯಾವುದೇ ಒಂದು ಯೋಜನೆಗಳನ್ನು ರೂಪಿಸಬೇಕಾದ್ರೆ, ಅನುಷ್ಠಾನಕ್ಕೆ ತರಬೇಕಾದ್ರೆ ಜನಾಸಕ್ತಿಯೋ ಸ್ವಹಿತಾಸಕ್ತಿಯೋ ಇದು ಹಾಗಿದ್ರೆ ಪೊಲಿಟಿಕಲ್ ವಿಲ್ ಅನ್ನೋದು ಒಂದು ಇರಬೇಕು. ನಿಮ್ಮ ಇಚ್ಛೆ ಇಲ್ಲ ಅಂದ್ರೆ ನೀವು ಏನೂ ಮಾಡೋದಿಲ್ಲ. ಇಚ್ಛೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ನನ್ನಲ್ಲಿ ಲಿಮಿಟೆಡ್ ರಿಸೋರ್ಸಸ್ ಇದೆ. ಐ ಆಮ್ ಅನ್ ಇಂಡಿಪೆಂಡೆಂಟ್ MP. ನನಗೆ ಯಾವ ಪಾರ್ಟಿ ಸಪೋರ್ಟು ಇಲ್ಲ. ಅಂದ್ರೆ ಈ ವಿಷಯವಾಗಿ ನಾನು ಹೇಳ್ತಾ ಇರೋದು ಮೈ ಡ್ಯೂಟೀಸ್ ಮಾಡೋದ್ರಲ್ಲಿ ಯಾವ ಮೆಂಟೋರು ಇಲ್ಲ, ಯಾವ ಗಾಡ್ ಫಾದರು ಇಲ್ಲ. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗೋದನ್ನು ಅದನ್ನು ನೀವು ತಡೀತಾ ಇದ್ರೆ ನಾನು ಎಷ್ಟು ವರ್ಷ ಅಂತ ನಾನು ಸುಮ್ಮನೆ ಇರಬೇಕು? ಮೈ ರೆಸ್ಪಾನ್ಸಿಬಿಲಿಟಿ ಈಸ್ ನಾಟ್ ಟು ಕೀಪ್ ಯು ಹ್ಯಾಪಿ. ನನ್ನ ರೆಸ್ಪಾನ್ಸಿಬಿಲಿಟಿ ನನ್ನ ಜನರ ಸಮಸ್ಯೆಗಳನ್ನ ಏನಾದರೂ ನನ್ನ ಕೈಲಾದಷ್ಟು ಅದಕ್ಕೊಂದು ಸೊಲ್ಯೂಷನ್ಸ್ನ ಕೊಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಐ ಆಮ್ ನಾಟ್ ಹಿಯರ್ ಟು ಕೀಪ್ ದೀಸ್ ಪೊಲಿಟಿಷಿಯನ್ಸ್ ಹ್ಯಾಪಿ. ನನಗೆ ಒಂದು ರೀತಿಯಲ್ಲಿ ನೋಡಿದ್ರೆ ಇದು ಅಡ್ವಾಂಟೇಜ್ ಆಲ್ಸೋ. ನನಗೆ ಯಾರು ಹೈಕಮಾಂಡ್ ಇಲ್ಲ, ನೀನು ಇದೇ ಮಾತಾಡು,
ಇದನ್ನ ಮಾಡಬೇಡ, ನೀನು ಈ ತರ ಟಾರ್ಗೆಟ್ ಮಾಡಬೇಡ, ಅಥವಾ ಈ ಮಾತುಗಳನ್ನ ಅವ್ರ ಬಗ್ಗೆ ನೀನು ಮಾತಾಡಬಾರ್ದು ಅಂತ ಹೇಳಕ್ ನನ್ಗೆ ಯಾರು ಇಲ್ಲ. ಐ ಟೇಕ್ ಮೈ ಓನ್ ಡೆಸಿಷನ್ಸ್, ಐ ಆಮ್ ಫ್ರೀ ಟು ಟೇಕ್ ಮೈ ಓನ್. ಮೂಗ್ದಾರ ಹಾಕೋಕೆ ಯಾರು ಇಲ್ಲ. ಇಲ್ಲ, ನನಗೆ ಐ ಆಮ್ ಸೇಯಿಂಗ್ ಫ್ರಮ್ ದಟ್ ಡೇ, ಜನರೇ ನನ್ನ ಹೈಕಮಾಂಡ್. ಬಟ್ ಜನ ನನ್ನ ಪರವಾಗಿ ಇವತ್ತು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಈ ಒಂದು ವಿಷಯದಲ್ಲಿ ಎಲ್ಲಾ ಕಡೆಯಿಂದಾನು, ಎಸ್ಪೆಷಲಿ ಮಂಡ್ಯ ಜಿಲ್ಲೆಯ ರೈತರು ಅಷ್ಟು ಸಂತೋಷವಾಗಿದ್ದಾರೆ. ನಮ್ಮ ಹೋರಾಟಕ್ಕೆ ನಮ್ಗೊಂದು ಶಕ್ತಿ ಸಿಕ್ಕಿದೆ. ಈ ಹೋರಾಟ ನಾನು ಮಾತ್ರ ಅಲ್ಲ, ಒಂದು ಕಾಲದಲ್ಲಿ ಪುಟ್ಟಣ್ಣಯ್ಯನವರು ಮಾಡಿದ್ರು ಇದೇ ವಿಷಯವಾಗಿ. ಅವರು ಹಲವಾರು ಬಾರಿ ವಿಧಾನಸಭೆ ಈ ಸೆಷನ್ಸ್ ಅಲ್ಲಿ ಈ ಟಾಪಿಕ್ನ ರೇಸ್ ಮಾಡಿದ್ದಾರೆ. KRS ಡ್ಯಾಮ್ಗೆ ಈ ಇಲ್ಲಿಗಲ್ ಮೈನಿಂಗ್ ಇಂದ ಯಾವ ರೀತಿಯ ಒಂದು ಡ್ಯಾಮೇಜ್ ಆಗ್ತಿದೆ ಅನ್ನೋ ವಿಷಯ. ನೀವು ಅದನ್ನ RTI ಹಾಕಿ ನೀವು ತರಿಸ್ಕೋಬಹುದು. ದಿಸ್ ಇಸ್ ನಾಟ್ ಎ ನ್ಯೂ ಫೈಟ್. ಯಾರಿಂದಲಾದ್ರೂ ನಿಮಗೆ ಪ್ರೆಷರ್ ಇದೆಯಾ? ಯಾರಾದ್ರೂ ಯಾಕೆ ಹಿಂಗ್ ಮಾಡ್ತಿದ್ದೀರಾ ನಿಲ್ಸಿ ಅನ್ನೋದೇನಾದ್ರೂ ಬಂದಿದ್ಯಾ? ನಾನು ಹೇಳೋದಲ್ಲಿ ಇಂಡಿಪೆಂಡೆಂಟ್ MP ಅಲ್ಲ, ಸೊ ನನಗೆ ಯಾರು ಆ ರೀತಿಯ ಪ್ರೆಷರ್ ಹಾಕೋಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಏನಾದ್ರೂ ಆಗಿದ್ರೆ ಇದೆ ಈ ರೀತಿ ಪ್ರೆಷರ್, ಅಂದ್ರೆ ಡೈರೆಕ್ಟ್ ಆಗಿ ಅವ್ರನ್ನ ಏನಾದ್ರೂ ಅವಹೇಳನ ಮಾಡಿ ಅಥವಾ ಅವಮಾನ ಮಾಡಿ ಅಥವಾ ಟೀಕೆ ಮಾಡಿ ತೇಜೋವಧೆ ಮಾಡಿ ಈ ರೀತಿ ಏನಾದ್ರೂ ನಾವು ಸಾಧಿಸ್ಬೋದಾ ಅನ್ನೋಂಥ ಒಂದು ಫೇಲ್ಡ್ ಎಫರ್ಟ್ ಅಂತೀನಿ ನಾನು. ಫೇಲ್ಡ್ ಎಫರ್ಟ್. ಯಾಕೆಂದ್ರೆ ಈ ರೀತಿ ಮಾಡೋದಾಗ ನನ್ನ ಹೋರಾಟ ಇನ್ನಷ್ಟು ಅದು ಸ್ಟ್ರಾಂಗ್ ಆಗುತ್ತೆ, ಇನ್ನಷ್ಟು ಶಕ್ತಿ ಅವರೇ ನನ್ನಲ್ಲಿ ತುಂಬಿಸಿದ್ದಾರೆ. ಸಂಸತ್ತಲ್ಲಿ ಈಗಾಗಲೇ